ಈಗ ನಮ್ಮ ಕಾಡು ಸಿದ್ದೇಶ್ವರದ ಕನ್ನೇರಿ ಶ್ರೀಗಳು ಬಸವ ತಾಲಿಬಾನಿಗಳು ಅಂತ ಅನ್ನೋದು ಈ ತರದ ಅಂದ್ರೆ ಮಠಾಧೀಶರುಗಳು ಸರ್ವಸಂಗ ಪರಿತ್ಯಾಗಿಗಳು ಬಸವಣ್ಣನವರ ತತ್ವಾದರ್ಶಗಳ ಮೇಲೆ ಅಲೌಕಿಕದತ್ತ ಮನಸ್ಸು ಮಾಡಬೇಕಾದವರು ತಾಲಿಬಾನಿ ಅನ್ನೋದು ಅದನ್ನೋದು ಇದನ್ನೆಲ್ಲ ತಾವು ಹೆಂಗೆ ಯಾವ ದೃಷ್ಟಿಯಿಂದ ನೋಡ್ತೀರಿ? ಅಲ್ಲ, ಆ ವಿಚಾರದಲ್ಲಿ ನಾನು ಏನು ಮಾಡಿದ್ದೇನಪ್ಪ ಅಂದರೆ, ನಮ್ಮ ಸಮುದಾಯದ ಭಕ್ತರಲ್ಲಿ ಎರಡು ರೀತಿಯಾದ ಅಭಿಪ್ರಾಯಗಳಿವೆ. ನಾನು ಮೀಸಲಾತಿ ಹೋರಾಟ ಇರೋದ್ರಿಂದ ಎರಡು ರೀತಿಯ ಅಭಿಪ್ರಾಯಗಳ ಭಕ್ತರನ್ನು ನನ್ನ ಹೋರಾಟಕ್ಕೆ ಬೆಂಬಲ ಕೊಡ್ತೀನಿ. ಅದಕ್ಕೆ ಆ ವಿಷಯ ನಾನು ಭಾಳ ತಟಸ್ಥಿದ್ದೇನೆ ಅಂತ, ಆ ವಿಚಾರ ನಾವು ತಟಸ್ಥಿದ್ದೇನೆ ಅಂತ. ಅವರ ಒಂದು ಆ ರೀತಿಯ ನಡುವೆ ಆಗಿರ್ತಕ್ಕಂಥ ಬೆಳವಣಿಗೆಗಳ ವಿಚಾರದಲ್ಲಿ ನಾನು ಭಾಳ ತಟಸ್ಥವಾಗಿದ್ದೇನೆ. ಯಾಕಂದರೆ ನನಗೆ ಆ ಪರಂಪರೆ ಗುರುಗಳು ನನ್ನ ಜೊತೆ ಚೆನ್ನಾಗಿದ್ದಾರೆ, ಲಿಂಗಾಯತ ಪರಂಪರೆ ಗುರುಗಳು ನನ್ನ ಜೊತೆ ಚೆನ್ನಾಗಿದ್ದಾರೆ. ಹಾಗಾಗಿ ಏನು ಮಾತಾಡಿದ್ರು ಸಹ ಗುರು ವಿರಕ್ತರ ಅದು ಬೇರೆ ಗುರುಗಳೇ ಅಲ್ಲ, ಇದೆ ಅಲ್ಲ, ಅದೇ ಮಾತು ಹೇಳ್ತಾನೆ. ಅದೇ ಹೇಳ್ತೀನಿ, ಈಗ ಬಸವ ಪರಂಪರೆ ನಾನು ಹೇಳ್ತೀನಿ, ಬಸವ ಪರಂಪರೆ ಸ್ವಾಮೀಜಿಗಳು ನನ್ನ ಜೊತೆ ಚೆನ್ನಾಗಿದ್ದಾರೆ, ಅವ್ರ ಜೊತೆ ನಾದನಿ, ಅವರು ಬಸವ ಪರಂಪರೆ ಸ್ವಾಮಿಗಳು, ಅವರಿಬ್ಬರೊಡೆ ಬಂದಿರತಕ್ಕಂಥ ಒಂದು ತಾತ್ವಿಕ ಭಿನ್ನಾಭಿಪ್ರಾಯ. ಆ ಎರಡೂ ಮಠಗಳ ಭಕ್ತರು ನಮ್ಮ ಮಠದ ಭಕ್ತರು, ಯಾಕೆಂದ್ರೆ ನಮ್ಮ ಸಮಾಜದ ಭಕ್ತರು ಕರೆಕ್ಟು, ಸಮಾಜ ಭಕ್ತರು. ಅದಕ್ಕೆ ಹೇಳ್ತಾನಿಲ್ಲ, ಇವೆಲ್ಲವೂ ಕೂಡ ಒಬ್ಬ ಮಠಾಧೀಶರ ಬಾಯಲ್ಲಿ ಬರುವಂತದ್ದಲ್ಲ. ಅಲ್ಲ, ಅದಕ್ಕೆ ನಾನು ಏನು ಮಾಡಿದ್ದೀನಿ, ಈಗ ನಮ್ಮ ಮೀಸಲಾತಿ ಕರೆಕ್ಟು, ಯಾರೋ ಸಹ ಹೇಳ್ತಿಲ್ಲ. ಈಗ ನಾನು ಈ ಮೀಸಲಾತಿ ಚಳವಳಿ ಇರೋದ್ರಿಂದ ಅದು ಎಲ್ಲೇ ಒಂದು ಕಡೆ ಭಕ್ತರಲ್ಲಿ ಎರಡು ರೀತಿಯಾಗಿರುತ್ತೆ ಅಭಿಪ್ರಾಯ ವ್ಯಕ್ತವಾಗಿದೆ. ಆ ವಿಚಾರಕ್ಕೆ ನಾನು ಏನು ಮಾಡಿದ್ದೀನಿ, ತಟಸ್ಥವಾಗಿದ್ದೀನಿ. ನಾನು ಅದು ಏನು ಕಾಲಕ್ಕೆ ಸಂದರ್ಭ ಬಂದಾಗ ಏನು ಉತ್ತರ ಕೊಡಬೇಕು ಅದು ಉತ್ತರ ಕೊಡ್ತೀನಿ. ಈಗೇನಾಯ್ತಪ್ಪ ಅಂದರೆ, ಮೀಸಲಾತಿ ಹೋರಾಟದಲ್ಲಿ ಎರಡೂ ಮಠಗಳ ಭಕ್ತರು ನನ್ನ ಮಠಕ್ಕೆ ಸಮಾಜದಲ್ಲದ ಎರಡೂ ಪರಂಪರೆಯ, ಆ ಕಾರಣಕ್ಕೆ ಎರಡರಲ್ಲಿ ಅಭಿಪ್ರಾಯಗಳು ಭೇದಗಳು. ಅದಕ್ಕೆ ಅವರ ಅಭಿಪ್ರಾಯಗಳ ಭೇದಗಳನ್ನು ಮುಂದಿನ ದಿವಸದಲ್ಲಿ ಅದು ಕಾಲಕ್ಕೆ ಸಮಯಕ್ಕೆ ಬಿಡ್ತೀನಿ. ಸರಿ, ಗುರುವಿರಕ್ತರನ್ನ ಎಲ್ಲರನ್ನೂ ಕೂಡ ಒಟ್ಟುಗೂಡಿಸುವ, ಎಲ್ಲರನ್ನೂ ಒಟ್ಟಾಗಿ ತೆಗೆದುಕೊಂಡು ಹೋಗುವಂತ ಒಂದು ಅಭೂತಪೂರ್ವವಾದಂತಹ ಶಕ್ತಿ ಯಾವ್ದಾದ್ರು ಇದ್ರೆ ಅದು ನಮ್ಮ ಜಗಜ್ಯೋತಿ ಬಸವಣ್ಣನವರು. ಅಲ್ಲ, ಬಸವಣ್ಣವರು ನಮ್ಮೆಲ್ಲರ ಸಮಾಜಗಳ ಅನಿವಾರ್ಯ ವ್ಯಕ್ತಿ. ವಿರಕ್ತರಿಗೂ ಬಸವಣ್ಣವರು ಅನಿವಾರ್ಯ, ಗುರುವರ್ಗದರಿಗೂ ಬಸವಣ್ಣವರು ಅನಿವಾರ್ಯ, ಬೇರೆ ಬೇರೆ ಇಡೀ ಕರ್ನಾಟಕರಿಗೆ ಅದಕ್ಕೆ ಬಸವಣ್ಣವರನ್ನ ನಮ್ಮ ನಾಡಿನ ಅಸ್ಮಿತೆ ಅಂತ. ಹಾಗಾಗಿ ಬಸವಣ್ಣರ ಬಗ್ಗೆ ಯಾರೂ ವಿರೋಧ ಇಲ್ಲ, ಬಸವಣ್ಣರ ಬಗ್ಗೆ ಎಲ್ಲರಿಗೂ ಗೌರವ ಇದೆ. ಕಾಡು ಸಿದ್ದೇಶ್ವರ ಸ್ವಾಮೀಜಿಯರಿಗೂ ಗೌರವ ಇದೆ, ಈ ಪರಂಪರೆ ಗೌರವ ಇದೆ. ಆದರೆ ಎಲ್ಲೇ ಒಂದು ಕಡೆ ಬಂದಿರತಕ್ಕಂಥ ಆ ಒಂದು ಭಿನ್ನಾಭಿಪ್ರಾಯ ನಾಳೆ ಬಸವಣ್ಣರ ವಿಚಾರಕ್ಕೆ ತಪ್ಪಿ ಆಗಬಾರ್ದು ಅನ್ನುವಂಥ ನಮ್ಮೆಲ್ಲರ ಒಂದು ಆಶೆ ಇದೆ. ಆಗ ಆದಷ್ಟು ಬೇಗ ಹಿರಿಯ ಪೂಜ್ಯರಿದ್ದಾರೆ, ಅವರಿಬ್ಬರಿಗೂ ಹಿರಿಯ ಪೂಜ್ಯರಿದ್ದಾರೆ, ಸುತ್ತೂರು ಗುರುಗಳು ಅಂತವ್ರಿದ್ದಾರೆ, ಅನೇಕರೆಲ್ಲ ಕೂತ್ಕೊಂಡು ಸರಿಪಡಿಸೋ ಪ್ರಯತ್ನ ಮಾಡಲಿ. ಅವ್ರು ಯಾರೂ ಬೇರೆ ಅಲ್ಲ, ಎಲ್ಲರೂ ಸಿದ್ದೇಶ್ವರ ಅಪ್ಪುಗಳವರ ಶಿಷ್ಯಂದ್ರಿದ್ದಾರೆ, ಸಿದ್ದೇಶ್ವರ ಅಪ್ಪುಗಳವರ ಪರಂಪರೆಗೆ ಬೇಕಾದಂಥ ಗುರುಗಳಿದ್ದಾರೆ, ಅವ್ರ ಜೊತೆಗೆ ಇದ್ದಂತೆ ಒಡನಾಟಗಳಿದ್ದಾರೆ. ಅದಕ್ಕಂದ್ರೆ ಸರಿಪಡಿಸೋ ಪ್ರಯತ್ನ ಬಹಳಷ್ಟು ಗುರುಗಳು ಸ್ವಾಮಿಗಳು ಅಂತ ಅನ್ನಿಸ್ಕೊಂಡವರು, ಅದರಲ್ಲೂ ಕೂಡ ಸಿದ್ದೇಶ್ವರರಂತಹ ಸ್ವಾಮಿಗಳ ಮಾತನ್ನ ಬಾಯಲ್ಲಿ ತೆಗೆದುಕೊಳ್ಳೋದು ಕೂಡ ನನ್ನ ಪಾಪದ ಕೆಲಸ ಅಂತ ನನಗನ್ಸುತ್ತೆ. ಅಂತಹ ಮಹಾನ್ ವ್ಯಕ್ತಿಗಳ ಶಿಷ್ಯಂದ್ರ ಬಾಯಲ್ಲಿ ಇಂತಹ ಮಾತುಗಳನ್ನ ಯಾವುದೇ ಕಾರಣಕ್ಕೂ ಅದು 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 ಅವರಿದ್ರು ಕೂಡ ಸಹಿಸ್ಕೊತಿರ್ಲಿಲ್ಲ ಅನ್ನೋದನ್ನ. ಅದಕ್ಕೆ ನಾನು ಹೇಳ್ತೇನಪ್ಪ ಅಂದರೆ, ಆ ಸಿದ್ದೇಶ್ವರಪ್ಪಗಳವರಿಗೆ ಎರಡೂ ಪರಂಪರೆಯ ಗುರುಗಳು ಅವ್ರ ಮೇಲೆ ಭಾಳ ಪ್ರೀತಿ ಇದೆ. ಆ ಕಾರಣಕ್ಕೋಸ್ಕರವಾಗಿ ಅನೇಕ ದೊಡ್ಡ ದೊಡ್ಡ ಗುರುಗಳದ, ನಾನು ವಯಸ್ಸಿನಲ್ಲಿ ಚಿಕ್ಕವನಿದ್ದೀನಿ, ಆ ದೊಡ್ಡ ದೊಡ್ಡ ಗುರುಗಳು ಆ ಎರಡೂ ಗುರುಗಳನ್ನ ಕರೆಸಿ ಸಮಸ್ಯೆ ಬಗೆಹರಿಸೋ ಪ್ರಯತ್ನ ಮಾಡೋದು ಚೆನ್ನಾಗಿರುತ್ತೆ ಅಂತ. ಈಗ ಮುಂದೆ ಸಮಾಜಕ್ಕೆ ಈಗ 2028ಕ್ಕೆ ಚುನಾವಣೆ ಬರ್ತಾ ಇದೆ ಗುರುಗಳೇ. ಈಗ ಯಾವುದೇ ಒಂದು ಸಮಾಜಕ್ಕೆ ಶಕ್ತಿ ಬರಬೇಕು ಅಂದ್ರೆ ರಾಜಕೀಯವಾದಂಥ ಪ್ರಾತಿನಿಧ್ಯ ಇರಬೇಕು. ಪ್ರಾತಿನಿಧ್ಯ ಸಿಕ್ಕರೂ ಕೂಡ ಸಮಾಜದ ಪರವಾಗಿ ಯೋಚನೆ ಮಾಡುವಂತಹ ಒಂದು ಯಾವುದೇ ನಡೆಗಳು ಕಂಡು ಬರ್ತಾ ಇಲ್ಲ. 2028ಕ್ಕೆ ಇಡೀ ಸಮಾಜ ಯಾರಿಗೆ ಓಟ್ ಹಾಕ್ಬೇಕು, ಯಾರಿಗೆ ಅವರು ಬೆಂಬಲ ಕೊಡಬೇಕು, ಹೆಂಗ ನೀವು ಬಗೆಹರಿಸ್ತೀರಿ? ಯಾವ ಪಕ್ಷದವರು ಕೂಡ ತಮ್ಗೆ ಸಪೋರ್ಟ್ ಮಾಡ್ತಿಲ್ಲ, ಯಾವ ಪಕ್ಷದವರು ಕೂಡ ತಮ್ಮ ಪರವಾಗಿ ಮಾತಾಡ್ತಾ ಇಲ್ಲ, ಗಟ್ಟಿ ಧ್ವನಿ ಇಲ್ಲ. ಆದ್ರೂ ಕೂಡ ಒಂದು ಸಮಾಜವಾಗಿ ತಾವು, ಸಮಾಜದ ಒಬ್ಬ ಸ್ವಾಮಿಗಳಾಗಿ ತಾವು ಇದನ್ನು ಮುಂದೆ ಹೆಂಗ್ ತಗೊಂಡು ಹೋಗ್ತೀವಿ? ಲಿಂಗಾಯತರ ದುರಂತ ಅಂದ್ರೆ, ಲಿಂಗಾಯತರು ಸಾಮಾಜಿಕವಾಗಿ ಸ್ವತಂತ್ರರಿದ್ದಾರೆ, ಧಾರ್ಮಿಕವಾಗಿ ಸ್ವತಂತ್ರರಿದ್ದಾರೆ, ನಂತರದಲ್ಲಿ ಶೈಕ್ಷಣಿಕವಾಗಿ ಸ್ವತಂತ್ರರಿದ್ದಾರೆ, ವ್ಯಾವಹಾರಿಕವಾಗಿಯೂ ಸ್ವತಂತ್ರರಿದ್ದಾರೆ, ಬಟ್ ರಾಜಕೀಯವಾಗಿ ಅತಂತ್ರರಿದ್ದಾರೆ ಅಂತ. ಈ ಸಮುದಾಯ ಮೂರೂ ಪಕ್ಷ ಹರಿದು ಹೋಗ್ಬಿಟ್ಟಿದೆ. ನಾಯಕತ್ವದ ಕೊರತೆ ಇದೆ ಈ ಸಮುದಾಯಕ್ಕೆ. ಈ ಹಿನ್ನೆಲೆಯೊಳಗೆ ಬರುವಂಥ ದಿನಗಳಲ್ಲಿ ಈ ಸಮಾಜ ಪರಿಸ್ಥಿತಿ ಏನಪ್ಪ ಅಂತ ಭಾಳ ದೊಡ್ಡ ಪ್ರಶ್ನೆ ಕಾಡ್ತಾ ಇದೆ. ಮೊನ್ನೆ ಜಾತಿ ಗಣತಿ ವಿಚಾರದಲ್ಲಿ ಎಲ್ಲ ಪಕ್ಷಾತೀತ ನಮ್ಮ ಜನ ಒಗ್ಗಟ್ಟಾಗಿದ್ರು, ನಾನು ಸ್ವಾಗತ ಮಾಡ್ತೀನಿ. ಎಲ್ಲರೂ ಒಗ್ಗಟ್ಟಾಗಿ ಕಾಂತರಾಜ್ ಅವ್ರನ್ನ ವಿರೋಧ ಮಾಡಿದರು. ಫಸ್ಟ್ ಟೈಮ್ ನಮ್ಮ ಜನ ಒಗ್ಗಟ್ಟಾಗಿದ್ದು.
ಅವ್ರು ಹೋರಾಟಕ್ಕೆ ಮಾಡೋದು ಸರ್ಕಾರ ವಾಪಸ್ ಪಡ್ಕೊಳ್ಳೋ ಕಾಂತರಾಜ್ ಅವ್ರದ್ದು ಲಿಂಗಾಯತ ಮೇಲೆ ಭಾಳ ದೊಡ್ಡ ಪರಿಣಾಮ ಬರುತ್ತೆ, ಮತ್ತೊಮ್ಮೆ ವೈಜ್ಞಾನಿಕವಾಗಿ ಜಾತಿ ಗಣತಿ ಮಾಡಲಿ ಅಂತ. ಆ ಪ್ರಕಾರ ಸರ್ಕಾರ ಜಾತಿ ಗಣತಿ ಮಾಡ್ತು. ಆ ಹಿನ್ನೆಲೆ ಒಳಗೆ ರಾಜಕೀಯವಾಗಿರ್ತಕ್ಕಂಥ ಸ್ವತಂತ್ರ ಆಲೋಚನೆ ಮಾಡುವಂಥ ಹಿನ್ನೆಲೆ ಒಳಗೆ ಹೆಂಗೆ ಮರಾಠ ಸಮಾಜ ಇರ್ತಕ್ಕಂಥ ಮರಾಠಿಗರ ರಾಜಕೀಯ ಗಟ್ಟಿತನ,